ಕೇರಳದಲ್ಲಿ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಈಗ ಆರೋಗ್ಯ ಸಚಿವರು ತುರ್ತು ಸಭೆಯನ್ನ ಕರೆದಿದ್ದಾರೆ. ಕೇರಳದ ಗಡಿ ಹಂಚಿಕೊಳ್ಳುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರೋಗ್ಯ ಸಚಿವರು ಸಭೆ ಕರೆದಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ DHOಗಳ ಜೊತೆ, ಜಿಲ್ಲಾ ವೈದ್ಯಾಧಿಕಾರಿಗಳ ಜೊತೆ ಸಭೆ, ಗಡಿ ಭಾಗದಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಭೆಯನ್ನ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅವರು ನಾವು ಅವಾಗಲೇ ಕೇಳಿದಾಗ ಹೇಳಿದ್ವಿ, ಮೊದಲನೇ ದಿನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಗಡಿಗಳಲ್ಲಿ, ಆಮೇಲೆ ಸುಮ್ಮನಾದರು. ಈ ಕಡೆ ಚಾಮರಾಜನಗರ ಗಡಿನಲ್ಲೂ ಮಾಡಬೇಕು, ಅಲ್ಲಿ ಕೊಡಗು ಜಿಲ್ಲೆಯಲ್ಲೂ ಕೇರಳ ಗಡಿ ಬರುತ್ತೆ, ನೀವು ಅಲ್ಲೂ ಕೂಡ ಟೆಸ್ಟಿಂಗ್ ಮಾಡಬೇಕು. ಹಾಗಾಗಿ ನೀವು ಈ ವಿಚಾರವಾಗಿ 4 ಜಿಲ್ಲೆಗಳು ಪ್ರಮುಖವಾಗಿ ಆ DHOಗಳ ಜೊತೆ ನೀವು ಮಾತಾಡಬೇಕು. ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಯಾಕಂದರೆ ಉಡುಪಿಗೂ ಕೂಡ ವಿಪರೀತ ಜನ ಬರ್ತಾರೆ ಕೇರಳದವರು. ಉಡುಪಿಗೆ ಬರ್ತಾರೆ, ದಕ್ಷಿಣ ಕನ್ನಡಕ್ಕಂತೂ ಮಂಗಳೂರಿಗೆ ವಿಪರೀತವಾಗಿ ಬರ್ತಾರೆ ತಲಪಾಡಿ ಚೆಕ್ ಪೋಸ್ಟ್ ಮುಖಾಂತರ. ಹಾಗಾಗಿ ನೀವು ಅಲ್ಲಿ ಏನು ಕ್ರಮ ತಗೋತಾ ಇದ್ದೀರಾ, ಏನೂ ಇಲ್ವಾ? ನೀವು ಬರೀ ಟೆಂಪ್ರೇಚರ್ ಚೆಕ್ ಮಾಡೋದನ್ನು ನಾನು ನೋಡಿದ್ನಪ್ಪ ವಿಜುವಲ್ಸಲ್ಲಿ. ಕೇರಳದಿಂದ ಬರೋರಿಗೆ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದೀರಾ ಅಷ್ಟೇ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಆತಂಕಗಳು ಸೃಷ್ಟಿಯಾಗಿದೆ. ಗಡಿಯನ್ನು ಹಂಚಿಕೊಂಡಿರುವಂಥ ಜಿಲ್ಲೆ ಆಗಿರುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಸಾಕಷ್ಟು ಸಭೆಗಳನ್ನು ಮಾಡಿ ಎಚ್ಚೆತ್ತುಕೊಳ್ಳುವಂತೆ ಸೂಚನೆಗಳನ್ನು ಕೊಟ್ಟಿದೆ. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ DHO ಆಗಿರುವಂಥ ತಿಮ್ಮಯ್ಯರವರಿದ್ದಾರೆ. ಸರ್, ಈಗ ಕೋವಿಡ್ ಪ್ರಕರಣಗಳು ಗಡಿಯಲ್ಲಿ ಹೆಚ್ಚಿನ ಆತಂಕವನ್ನು ಸೃಷ್ಟಿ ಮಾಡಿದೆ, ಜೊತೆಗೆ ಕೇರಳದಲ್ಲಿ ಹೆಚ್ಚಾಗ್ತಿದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಿ? ಗಡಿ ಜಿಲ್ಲೆ ಆಗಿರೋದ್ರಿಂದ ರಾಜ್ಯದಿಂದ ನಮಗೂ ಕೂಡ ಸ್ಪಷ್ಟ ನಿರ್ದೇಶನ ಬಂದಿದೆ. ಕೇರಳದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ 27 ಪ್ರಕರಣ ವರದಿಯಾಗಿದ್ದು, ಅದು 25 ಹೋಮ್ ಐಸೋಲೇಷನ್ ಮತ್ತು 2 ಪ್ರಕರಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಬಿಡುಗಡೆ ಹೊಂದಿದ್ದಾರೆ, ಆರೋಗ್ಯವಾಗಿದ್ದಾರೆ, ಯಾವುದೇ ಆತಂಕ ಇಲ್ಲ. ನಾನು ನೇರವಾಗಿ ಕಾಸರಗೋಡಿನ ಜಿಲ್ಲಾ ಆರೋಗ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮಾಹಿತಿಯನ್ನು ಪಡೆದಿರುವಂಥದ್ದು. ಅಲ್ಲಿ ಯಾವುದೇ ಗಾಬರಿ ಅಥವಾ ಆತಂಕ ಪಡೋ ಅಗತ್ಯ ಇಲ್ಲ ಅಂತೇಳಿ ಅವ್ರು ಹೇಳಿರೋವಂಥದ್ದು. ಆದಾಗ್ಯೂ ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಮಗೆ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಗಡಿ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಗಡಿ ಭಾಗದಲ್ಲಿ ಈಗ ಸದ್ಯಕ್ಕೆ ಯಾವುದೇ ನಿರ್ಬಂಧ ಹಾಗೂ ಜನರ ಓಡಾಟ, ವಾಹನ ಓಡಾಟಕ್ಕೆ ಯಾವುದೇ ಅಡ್ಡಿ ಇಲ್ಲ, ಯಾವುದೇ ನಿರ್ಬಂಧ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಮಾರ್ಗದರ್ಶಿ ಸೂತ್ರದಲ್ಲಿ ಹೇಳಿದ್ದಾರೆ. ಆದಾಗ್ಯೂ ನಾವು ಕೇರಳದಿಂದ ಬರುವಂಥವ್ರಿಗೆ ನಾವು ಏನು ಮಾಡಿದ್ದೀವಿ ಅಂದರೆ, ಗಡಿ ಭಾಗದ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಗಡಿಯಿಂದ ಇಲ್ಲಿ ಬಂದು ಇರುವಂಥವರ ಚಲನವಲನದ ಬಗ್ಗೆ ಒಂದಷ್ಟು ದಿನ ಗಮನ ಹರಿಸಿ, ಅವರಿಗೆ ರೋಗ ಲಕ್ಷಣ ಕಂಡು ಬಂದರೆ ಅವರು ಹೋಮ್ ಐಸೋಲೇಷನ್ ಮಾಡೋ ಅಂಥದ್ದು ಅಥವಾ ಅಗತ್ಯವಿದೆ ತಪಾಸಣೆ ಮಾಡಿ ಚಿಕಿತ್ಸೆಗೊಳಪಡಿಸುವಂಥ ಕ್ರಮಗಳನ್ನು ಮಾಡ್ತೀವಿ. ಇದು ಒಂದು. ಎರಡನೇದು, ಕೇರಳದಿಂದ ಬರುವಂತಹ ವಿದ್ಯಾರ್ಥಿಗಳು, ನಮ್ಮಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನಾವು ಕೇರಳದಿಂದ ವಾಪಸ್ ಇಲ್ಲಿಗೆ ಬಂದ ನಂತರ ಅವರನ್ನು ಒಂದಷ್ಟು ದಿನ ಅವರ ಚಲನವಲನಗಳನ್ನು ನೋಡಿ ಆಯಾ ಶಾಲಾ ಅಥವಾ ಕಾಲೇಜಿನ ಮುಖ್ಯಸ್ಥರಿಗೆ ಅಥವಾ ಅಲ್ಲಿಯ ತರಗತಿ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟು, ರೋಗ ಲಕ್ಷಣಗಳಿದ್ದರೆ ಕೂಡಲೇ ನಮಗೆ ಮಾಹಿತಿಯನ್ನು ಕೊಡಬೇಕು, ಹಾಗೂ ಅವರ ಸ್ವಯಂ ಐಸೋಲೇಷನ್ಗೆ ಒಳಗಾಗಬೇಕು ಅಂಥೇಳಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೀವಿ. ಹಾಗೂ ನಮಗೆ ಆರೋಗ್ಯ ಇಲಾಖೆ ಮಾಹಿತಿ ಕೊಡಬೇಕಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಐಸೋಲೇಷನ್ ವಾರ್ಡ್ ಅಥವಾ ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಾರ್ಡ್ಗಳನ್ನು ರೆಡಿ ಮಾಡುವಂಥದ್ದು, ಈ ರೀತಿಯಾದ ಏನಾದರೂ? ಈಗ ನಮ್ಮಲ್ಲಿ ವೆನ್ಲಾಕಲ್ಲಿ ಲೇಡಿ ಕ್ವಶನಲ್ಲಿ ಬೆಡ್ಗೆ ಆಲ್ರೆಡಿ ತಮಗೆ ಗೊತ್ತಿದೆ, ಮಾಡಿದ್ದೀವಿ. ಹಾಗೆ ತಾಲೂಕು ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ಇದೆ, ICU ಬೆಡ್ಗಳಿದ್ದಾವೆ, ಎಲ್ಲ ಸರ್ವಸಿದ್ಧತೆಯಲ್ಲಿ ಮಾಡ್ತಿದ್ದೀವಿ. ಆಕ್ಸಿಜನ್ ಪ್ಲ್ಯಾಂಟ್ಗಳು ಕಾರ್ಯಗತ ಆಗಿದ್ದಾವೆ. ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ನಾವು ಆಕ್ಸಿಜನ್ ಸಿಲಿಂಡರ್ಗಳಿದ್ದಾವೆ ಮತ್ತು ಆಕ್ಸಿಜನ್ ಪ್ಲ್ಯಾಂಟ್, ಆಕ್ಸಿಜನ್ ಜನರೇಟಿಂಗ್ ಯೂನಿಟ್ಸ್ ಇದ್ದಾವೆ. ಸೊ ಅದನ್ನು ಕೂಡ ನಾವು ಚಾಲ್ತಿಗೆ ತಂದಿದ್ದೀವಿ. ಓಕೆ, ಇದು DHO ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.